ನಾವೇ ಕೂಡ ಇವತ್ತು ನಮ್ಮ ಎದುರಿಗೆ ಸೃಷ್ಟಿಯಾಗ್ತಕ್ಕಂಥ ದಿನಗಳು ಇವತ್ತು ತುಂಬ ಹತ್ತಿರದಲ್ಲಿರೋದ್ರಿಂದ ಅಲ್ಲಿ ಇವತ್ತು ಕುಟುಂಬಕ್ಕೆ ಒಂದು ಮರವನ್ನು ಅವರ ಮನೆ ಮುಂದಾಗಲಿ ಅವರ ಜಮೀನನ್ನಾಗಲಿ ಎಲ್ಲಾದರೂ ಕೂಡ ಪ್ರತಿ ವರ್ಷ ಒಂದೊಂದು ಗಿಡವನ್ನು ಅವರು ಕಾಡು ಗಿಡಗಳನ್ನು, ಅದರಲ್ಲೂ ಕೂಡ ಕಾಡು ಗಿಡಗಳನ್ನು ಬೆಳೆಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತೈತಿ. ಇವತ್ತು ಎಲ್ಲಿ ಸಾರ್ವಜನಿಕ ಸ್ಥಳಗಳಿರ್ತವೆ ಮತ್ತು ಎಲ್ಲಿ ಇವತ್ತು ಮೈದಾನಗಳಿರ್ತವೆ, ಎಲ್ಲಿ ಗಿಡ ಮರಗಳನ್ನು ಬೆಳೆಸೋದಕ್ಕೆ ಸಾಧ್ಯ ಆಗ್ತದೆ ಅಂಥ ಜಾಗಗಳೆಲ್ಲವೂ ಕೂಡ ಒಂದು ವಿಶೇಷವಾಗ್ತಕ್ಕಂಥ ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಹೊಂದಿ ಒಂದೊಂದು ಗಿಡಗಳನ್ನು ನೆಡ್ತಕ್ಕಂಥ ಒಂದು ಪ್ರತಿಜ್ಞೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಆವಾಗ ಮಾತ್ರ ಏನಾದರೂ ಕೂಡ ಈ ಒಂದು ಸಮತೋಲನವನ್ನು, ಪರಿಸರ ಸಮತೋಲನವನ್ನು ಕಾಪಾಡಿದ್ದಕ್ಕೆ ಸಾಧ್ಯ ಆಗ್ತೈತೆ. ಮತ್ತು ಈಗಾಗಲೇ ನಮ್ಮ ಏನು ಸಿರಾ ಒಂದು ಬಯಲುಸೀಮೆಯ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಉಷ್ಣಾಂಶನೂ ಕೂಡ ಜಾಸ್ತಿ ಇರೋದ್ರಿಂದ ನಾವು ಇದನ್ನೇನಾದರೂ ಒಂದು ಬೆಂಗಳೂರು ಸಿಟಿ ಟೈಪು ಏನಾದರೂ ಕೂಡ ಮಾಡಬೇಕು ಅಂದರೆ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸ್ತಕ್ಕಂಥದ್ದು ಇವತ್ತು ಅನಿವಾರ್ಯ ಆಗಿದೆ. ಈಗಾಗಲೇ ಪಟ್ಟಣವೂ ಕೂಡ ಸಾಕಷ್ಟು ಇವತ್ತು ಭಾಳಷ್ಟು ಅಭಿವೃದ್ಧಿ ಆಗ್ತಿದೆ, ವಿಸ್ತಾರವಾಗಿ ಬೆಳೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಏನು ಮನೆಗಳು ಇವತ್ತು ನಾವು ಬೆಳೆದಂಥ ರೀತಿಯಲ್ಲಿ ಬಡಾವಣೆಗಳು ಹೆಚ್ಚಾಗ್ತಕ್ಕಂಥ ಸಂದರ್ಭದಲ್ಲಿ ಅದೇ ರೀತಿ ಗಿಡ ಮರಗಳನ್ನು ಕೂಡ ಹೆಚ್ಚು ಹೆಚ್ಚು ಬೆಳೆಸ್ತಕ್ಕಂಥದ್ದು ಅನಿವಾರ್ಯ ಸಂದರ್ಭ ಆಗಿರೋದ್ರಿಂದ ಇವತ್ತು ನಮ್ಮೆಲ್ಲರ ಅದೊಂದು ಜವಾಬ್ದಾರಿ, ನಮ್ಮ ಕರ್ತವ್ಯ. ನಾವು ಗಿಡ ಮರಗಳನ್ನು ಸ್ವಇಚ್ಛೆಯಿಂದ, ಯಾವುದೇ ಪ್ರೇರಣೆ ಇಲ್ಲದೆ ಸ್ವಇಚ್ಛೆಯಿಂದ ಒಂದು ಮರವನ್ನು ನಾನು ಈ ವರ್ಷ ಇಂಥ ಮರವನ್ನು ಬೆಳೆಸಿದ್ದೀನಿ ಎಂಬ ಒಂದು ಪ್ರತಿಜ್ಞೆಯನ್ನು ಪ್ರತಿಯೊಬ್ಬರು ಕೂಡ ಮಾಡಿದಾಗ ಮಾತ್ರ ಈ ಒಂದು ಸಿರಾ ನಗರವನ್ನು ಒಂದು ಬೆಂಗಳೂರಿನ ಒಂದು ಉದ್ಯಾನ ನಗರಿ ಯಾವ ರೀತಿ ಆಗಿದೆಯೋ ಅದೇ ರೀತಿ ಸಿರಾ ನಗರವು ಕೂಡ ಒಂದು ಉದ್ಯಾನ ನಗರಿ ಆಗೋದಕ್ಕೆ ಸಾಧ್ಯ ಆಗ್ತೈತೆ. ಈ ಮಟ್ಟಿಗೆ ಎಲ್ಲರೂ ಕೂಡ ನಾವೆಲ್ಲರೂ ಸಂಕಲ್ಪವನ್ನು ಮಾಡಬೇಕಾಗ್ತೈತೆ. ಸ್ವಪ್ರೇರಣೆಯಿಂದ ಗಿಡ ಮರಗಳನ್ನು ನಡೆಸ್ತಕ್ಕಂಥ ಒಂದು ಮನಸ್ಥಿತಿಯನ್ನು, ಇಚ್ಛಾಶಕ್ತಿಯನ್ನು ನಾವೆಲ್ಲರೂ ಕೂಡ ಪಟ್ಟಣದ ನಾಗರಿಕರು ಇವತ್ತು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಈ ಗಿಡ ಮರಗಳನ್ನು ಇಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಲ್ಲ, ಅವುಗಳನ್ನು ರಕ್ಷಣೆ ಮಾಡಿ ಅವುಗಳನ್ನು ಮರವಾಗಿ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿನೂ ಕೂಡ ತಾವೆಲ್ಲರೂ ಕೂಡ ಹೊರಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಒಂದು ವಿಶ್ವ ಪರಿಸರ ದಿನ ಇವತ್ತು ನಮ್ಮೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಜವಾಬ್ದಾರಿ ಬರಲಿ, ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಆಸಕ್ತಿ ನಮ್ಮೆಲ್ಲರಲ್ಲೂ ಕೂಡ ಮೂಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಎಲ್ಲರಿಗೂ ಸಹಿತ ಹಾರೈಸ್ತೇನೆ. ಈ ದಿನ ಶಿರಾ ನಗರದಲ್ಲಿ ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ಸುಮಾರು 30ಕ್ಕೂ ಹೆಚ್ಚು ಸಸಿಗಳನ್ನು ಹಾಲಿನ ಡೈರಿಯ ಮುಂಭಾಗ ನೆಡ್ತಕ್ಕಂಥ ಕೆಲಸವನ್ನು, ಒಂದು ಒಳ್ಳೆಯ ಕೆಲಸವನ್ನು SR ಗೌಡ್ರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಶಿರಾ ಹಾಲು ಉತ್ಪಾದನಾ ಘಟಕದ ಉಪವ್ಯವಸ್ಥಾಪಕರೇ ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳೇ, ಹಾಗೆ ನಮ್ಮ ನಗರಸಭೆಯ ಕೌನ್ಸಿಲರ್ ಭಾನುಪ್ರಕಾಶ್ ಅವರೇ, ಹಾಗೆ ಮಾಧ್ಯಮ ಮಿತ್ರರೇ, ಹಸಿರೇ ಉಸಿರು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಾವೆಲ್ಲರೂ ಸಹಿತ ಕೈ ಜೋಡಿಸಿದಾಗ ಮಾತ್ರ ಆ ಪರಿಸರವನ್ನು ಕಾಪಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ ದಿನ ಸುಮಾರು 30ಕ್ಕೂ ಹೆಚ್ಚು ಗಿಡಗಳನ್ನು ಇಟ್ಟಿದ್ದಾರೆ. ನಾವು ಕಳೆದ ವರ್ಷ ಏನು ಇದೇ ಮುಂಭಾಗದ ಪಾರ್ಕ್ನಲ್ಲಿ ಸಹಿತ ಸುಮಾರು ಒಂದು 40 ಗಿಡಗಳನ್ನು ಇಟ್ಟಿದ್ವಿ. ತುಂಬ ಚೆನ್ನಾಗಿ ಬೆಳೆದಿದ್ದಾವೆ. ತುಂಬ ಖುಷಿಯಾಗುತ್ತೆ. ಗಿಡಗಳನ್ನು ಇಡೋದಲ್ದಲೇ ಅವನ್ನ ಪಾಲನೆ ಪೋಷಣೆ ಮಾಡಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಯಾಕೆಂತಂದರೆ ಇಡೋದು, ಫೋಟೋ ಹೊಡೆಯೋದು ಹೋಗೋದಲ್ಲ, ಅದನ್ನು ಬೆಳೆಸಬೇಕು. ಬೆಳೆಸಿ ಮುಂದಿನ ಪೀಳಿಗೆಗೆ ಇಲ್ಲಿ ಇದೇ ಜಾಗದಲ್ಲಿ ಮತ್ತೊಂದು ಫೋಟೋವನ್ನು ಹಾಕ್ತಕ್ಕಂಥ ಪ್ರವೃತ್ತಿ ನಮ್ಮೆಲ್ಲರದ್ದು ಆಗಿರಬೇಕು. ಯಾಕೆಂದರೆ ಪಾಲನೆ ಪೋಷಣೆ ಮಾಡಿದಾಗಲೇ ಅದಕ್ಕೆ ಒಂದು ಅರ್ಥ ಬರೋದು. ಏನೋ ಟೌನ್ನಲ್ಲಿ ಜಾಗ ಇದೆ, ಆ ಜಾಗದಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಮಿಯಾವಾಕಿ ಫಾರೆಸ್ಟ್ ಅಂತ ನಾನು ಓದಿದ್ದೀನಿ. ಅದು ಆ ಥರ ಫಾರೆಸ್ಟ್ ಜಾಗ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೊಂದು ನಗರಸಭಾ ವತಿಯಿಂದ ಒಂದು ಕಾನ್ಸೆಪ್ಟನ್ನು ಮಾಡ್ಕೊಂಡಿದ್ದೀವಿ. ಇನ್ನು ಕಳೆದ ಇನ್ನೊಂದು ತಿಂಗಳಲ್ಲಿ ಅದನ್ನೆಲ್ಲ ಒಂದು ಕಾನ್ಸೆಪ್ಟನ್ನು ಮಾಡಿಕೊಂಡು ಆ ಜಾಗವನ್ನು ಒಂದು ಮಿನಿ ಫಾರೆಸ್ಟ್ ಥರ, ಎಷ್ಟರ ಜಾಗ ಸಿಗಲಿ, ಸಾರ್ವಜನಿಕ ಜಾಗ ಸಿಗಲಿ, ಆ ಫಾರೆಸ್ಟ್ ರೀತಿ ನಾವು ಬೆಳೆಸಬೇಕು ಅಂತ ಒಂದು ಪಣ ತೊಟ್ಟಿದ್ದೀವಿ. ಈಗ ನಮ್ಮದು ಜಾಜಮ್ಮನ ಕಟ್ಟೆ ತುಂಬ ಐತಿಹಾಸಿಕವಾಗಿದ್ದು, ಆ ಜಾಗವನ್ನು ಎಲ್ಲನೂ ಹೂಳೆತ್ತುವುದರ ಮೂಲಕ ತುಂಬ ಚೆನ್ನಾಗಿ ನಾವು ಮಾಡಿದ್ದೀವಿ. ಮಳೆ ನೀರು ಅದಕ್ಕೆ ಹರಿದು ಬರ್ತಾ ಇದೆ. ಆ ಜಾಗದ ಹಿಂದೆ ಜಾಜಿಕಟ್ಟೆ ಜಾಗದ ಹಿಂದೆ ಸುಮಾರು ಜಾಗ ಇದೆ. ಅಲ್ಲಿ ಮಿಯಾವಾಕಿ ಫಾರೆಸ್ಟ್ ಕಾನ್ಸೆಪ್ಟನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಆ ಜಾಗ ಏನು ಏರಿಯಾ ಇದೆ ಅದು ಅಷ್ಟು ತಂಪಾಗುತ್ತೆ, ಉಷ್ಣತೆ ನಮಗೆ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟು. ಹಾಗೆಯೇ ನಮ್ಮ ಶಿರಾ ಭಾಗದಲ್ಲಿರ್ತಕ್ಕಂಥ ನಮ್ಮ ಸಾರ್ವಜನಿಕ ಉದ್ಯಾನವನಗಳಿದ್ದಾವೆ. ಪಾರ್ಕಲ್ಲಿ ಗಿಡವನ್ನು ನೆಡ್ತಕ್ಕಂಥದ್ದನ್ನು
ನಾವು ಮುಂದುವರಿಸ್ತೀವಿ. ಕಳೆದ ವರ್ಷದಲ್ಲೂ ಮಾಡ್ತಾ ಇದ್ದೀವಿ. ಹಾಗೆಯೇ ಯಾವ ನಾವು ಫೆನ್ಸಿಂಗ್ ಇಲ್ಲ, ಅವಕ್ಕೂ ಫೆನ್ಸಿಂಗನ್ನು ಮಾಡೋದ್ರ ಮೂಲಕ ಫಾರೆಸ್ಟ್ ಕಾಡನ್ನು ಬೆಳೆಸ್ತಕ್ಕಂಥ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಗರಸಭೆಯಿಂದ ಮಾಡ್ತಿದ್ವಿ. ಅದ್ರ ನಮ್ಮ ನಗರಸಭೆ ಜೊತೆಗೆ ಸಾರ್ವಜನಿಕರು ಎಲ್ಲರೂ ಕೈ ಜೋಡಿಸ್ಬೇಕು. ನಾವು ಒಬ್ಬರೇ ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕಾಗಲ್ಲ, ಎರಡು ಕೈಯಿಂದ ಚಪ್ಪಾಳೆ ತಟ್ಟಕ್ಕಾಗುತ್ತೆ. ಎಲ್ಲ ಸಾರ್ವಜನಿಕರು ನಮ್ಮ ಜೊತೆ ಭಾಗವಹಿಸೋದ್ರ ಮೂಲಕ ಪರಿಸರವನ್ನು ಸಂರಕ್ಷಣೆ ಮಾಡೋಣ. ಪ್ರತಿಯೊಬ್ಬರು ಸಹಿತ ಮನೆಗೆ ಒಂದು ಗಿಡವನ್ನು ನೆಟ್ಟರೆ ಸಾಕು, ಸುಮಾರು 16ರಿಂದ 20,000 ಗಿಡಗಳನ್ನು ನೆಡ್ಬೋದು. ಅದರಿಂದ ನಮಗೆ ಹೀಟ್ ವೇವ್ ಕಡಿಮೆ ಆಗುತ್ತೆ, ಪರಿಸರವನ್ನು ಸಂರಕ್ಷಣೆ ಮಾಡ್ಬೋದು. ಹಾಗೆ ಮಳೆನೂ ಸಹಿತ ಇಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನು ಮಾತಾಡ್ಬೋದು. ಈ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಮಾರಕವಾಗಿದೆ. ಎಲ್ಲಂದ್ರಲ್ಲೇ ಪ್ಲಾಸ್ಟಿಕ್ಕನ್ನು ಜನ ಬಳಸ್ತಾ ಇದ್ದಾರೆ. ನಾವೆಷ್ಟೇ ನಗರಸಭೆಯಿಂದ ರೈಡ್ ಮಾಡಿದ್ರು ಸಹಿತ ಮತ್ತೆ ಕಳ್ಳ ಮಾರ್ಗದಲ್ಲಿ, ವಾಮ ಮಾರ್ಗದಲ್ಲಿ ತಂದು ಅದನ್ನು ಮಾರಾಟ ಮಾಡ್ತಕ್ಕಂಥ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ನಾವು ಸುಮಾರು ಒಂದು 2 ಲಕ್ಷದ ಪ್ಲಾಸ್ಟಿಕ್ಕನ್ನು ಮೊನ್ನೆನೂ ರೈಡ್ ಮಾಡಿದ್ದೀವಿ. ಅವ್ರಿಗೆ ಖುದ್ದಾಗಿ ದಂಡನೂ ಹಾಕಿದ್ದೀವಿ 20,000. ಆಮೇಲೆ ಅವ್ರಿಗೆ FIR ಬುಕ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪ್ಲಾಸ್ಟಿಕ್ ಇದೆಯಲ್ಲ, ಈ ಪ್ಲಾಸ್ಟಿಕ್ ನಮ್ಮ ಮುಂಭಾಗನೇ ಇದೆ. ಇದು ನಿಜವಾಗ್ಲೂ ಮಾರಕ ಪರಿಸರಕ್ಕೆ. ಇದು ಮಣ್ಣಲ್ಲಿ ಕೊಳಿತಕ್ಕಂಥದ್ದಲ್ಲ, ಜೈವಿಕ ವಿಘಟನೆ ಆಗೋ ವಸ್ತುವಲ್ಲ. ಯಾರು ದಯಮಾಡಿ ಎಲ್ಲ ಸಾರ್ವಜನಿಕರು ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು. ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅಂತಂದರೆ ಪ್ಲಾಸ್ಟಿಕ್ಕನ್ನು ತ್ಯಜಿಸಬೇಕು, ಬಟ್ಟೆ ಚೀಲವನ್ನು ಬಳಸಬೇಕು ಅಂತ ಹೇಳ್ತಾ ಎಲ್ಲರೂ ಸಹಿತ ಈ ದಿನ ನಾವು ಕರೆ ಕೊಡೋದು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಕರೆ ಕೊಡೋದೇನೆಂದರೆ ಎಲ್ಲರೂ ಮನೆಗೆ ಒಂದು ಗಿಡನ ಆಗಲಿ ನೆಡಬೇಕು, ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.